ನಮಸ್ಕಾರ ಗೆಳೆಯರೇ, ಇವತ್ತು ನಾವು ಮಾತಾಡ್ತಿರೋದು ಮೆಗಾ ಸ್ಟಾರ್ ಚಿರಂಜೀವಿಯವರ ಮೋಸ್ಟ್ ಅವೇಟೆಡ್ ಸಿನಿಮಾ ಮನಃಶಂಕರ ವರಪ್ರಸಾದ್ ಗಾರು ಬಗ್ಗೆ. ಈ ಸಿನಿಮಾ ಹೇಗಿದೆ? ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ. ಸಿನಿಮಾದಲ್ಲಿ ಚಿರಂಜೀವಿಯವರು ಶಂಕರ ವರಪ್ರಸಾದ್ ಅನ್ನೋ ಪವರ್ಫುಲ್ ರಾ ಏಜೆಂಟ್. ಅವರು ದೇಶಕ್ಕಾಗಿ ಕೆಲಸ ಮಾಡ್ತಿದ್ರು. ಅವರ ಪರ್ಸನಲ್ ಲೈಫ್ನಲ್ಲಿ ವಿಚ್ಛೇದನ ಆಗಿರುತ್ತೆ. ತನ್ನ ಹೆಂಡತಿ ಮತ್ತು ಮಕ್ಕಳಿಂದ ದೂರವಿರುವ ಶಂಕರ್ ತನ್ನ ಮಾವನಿಗೆ ಜೀವ ಬೆದರಿಕೆ ಇದೆ ಅಂತ ತಿಳಿದಾಗ ಅವರನ್ನು ರಕ್ಷಿಸಲು ಹೊಸ ಅವತಾರದಲ್ಲಿ ಬರ್ತಾರೆ. ಅಲ್ಲಿಂದ ಶುರುವಾಗೋದು ಫುಲ್ ಕಾಮಿಡಿ ಮತ್ತು ಆಕ್ಷನ್ ಹಂಗಾಮ. ಪ್ಲಸ್ ಪಾಯಿಂಟ್ಸ್: ಚಿರಂಜೀವಿಯವರ ಕಾಮಿಡಿ ಟೈಮಿಂಗ್ ಮತ್ತೆ ಹಳೆಯ ದಿನಗಳನ್ನು ನೆನಪಿಸುತ್ತದೆ. ಅವರ ಡ್ಯಾನ್ಸ್ ಮತ್ತು ಸ್ಟೈಲ್ ಅದ್ಭುತ. ರೌಡಿಗಳ ಮನೆಗೆ ಹೋಗಿ ಹೊಡೆಯುವ ಆಪಲ್ ಸೀನ್ ಮತ್ತು OTP ಸೀನ್ ಚಿತ್ರದ ಹೈಲೈಟ್ಸ್. ಭೀಮ್ಸ್ ಸಿಸಿರೋಲಿಯೋ ಅವರ BGM ಕಿವಿಗಿಂಪಾಗಿದೆ. ವಿಜುವಲ್ಸ್ ತುಂಬ ಕಲರ್ಫುಲ್ ಆಗಿ ಮೂಡಿಬಂದಿವೆ. ನಯನತಾರಾ ಅವರ ಸ್ಕ್ರೀನ್ ಪ್ರೆಸೆನ್ಸ್ ಮತ್ತು ಅವರ ಪಾತ್ರದ ಎಮೋಷನ್ಸ್ ಸಿನಿಮಾಗೆ ದೊಡ್ಡ ಬಲ. ವಿಚ್ಛೇದನವು ಮಕ್ಕಳ ಮೇಲೆ ಹೇಗೆ ಪರಿಣಾಮ ಬೀರುತ್ತದೆ ಎಂಬ ವಿಷಯವನ್ನು ಅನಿಲ್ ರವಿಪುಡಿಯವರು ಚೆನ್ನಾಗಿ ತೋರಿಸಿದ್ದಾರೆ. ಮೈನಸ್ ಪಾಯಿಂಟ್ಸ್: ಮೊದಲ ಭಾಗವಿದ್ದಷ್ಟು ವೇಗ ಎರಡನೇ ಭಾಗದಲ್ಲಿ ಇಲ್ಲ. ಕಥೆ ಸ್ವಲ್ಪ ಎಡದ ಹಾಗೆ ಅನಿಸುತ್ತದೆ. ವೆಂಕಟೇಶ್ ಮತ್ತು ಚಿರಂಜೀವಿ ಒಟ್ಟಿಗೆ ಕಾಣಿಸಿಕೊಂಡಾಗ ಖುಷಿಯಾಗುತ್ತದೆ, ಆದರೆ ಅದು ಕಥೆಗೆ ಬಲವಂತವಾಗಿ ತುರಿಸಿದಂತೆ ಭಾಸವಾಗುತ್ತದೆ. ಒಬ್ಬ ರಾ ಏಜೆಂಟ್ ಅಷ್ಟೊಂದು ಫ್ರೀಯಾಗಿ ಓಡಾಡೋದು ಮತ್ತು ಕ್ಲೈಮ್ಯಾಕ್ಸ್ ಫೈಟ್ನಲ್ಲಿ ಕೆಲವು ಲಾಜಿಕ್ ಇಲ್ಲದ ಸೀನ್ಗಳು ಸ್ವಲ್ಪ ಬೇಸರ ತರಬಹುದು. ವಿಲನ್ ಯಾರು ಮತ್ತು ಅಂತ್ಯ ಏನಾಗುತ್ತೆ ಅನ್ನೋದು ಮೊದಲೇ ಗೊತ್ತಾಗ್ಬಿಡುತ್ತೆ. ಮನಃಶಂಕರ ವರಪ್ರಸಾದ್ ಗಾರು ಒಂದು ಪಕ್ಕಾ ಕಮರ್ಷಿಯಲ್ ಎಂಟರ್ಟೈನರ್. ನೀವು ಲಾಜಿಕ್ ಹುಡುಕದೆ ಕೇವಲ ಎಂಟರ್ಟೈನ್ಮೆಂಟ್ ಮತ್ತು ಮೆಗಾಸ್ಟಾರ್ ಆಕ್ಟಿಂಗ್ ನೋಡಬೇಕು ಅಂದ್ರೆ ಈ ಸಿನಿಮಾ ನೋಡಬಹುದು. ಫ್ಯಾಮಿಲಿ ಜೊತೆ ಕೂತು ಆರಾಮಾಗಿ ಒಮ್ಮೆ ನೋಡಬಹುದು. ನಿಮಗೆ ಈ ರಿವ್ಯೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಮ್ಮ ಚಾನೆಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.